ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಗ್ಸ್. ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಅಗಸೆ ಬೀಜದ ಜೆಲ್ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತೇಳಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ. ರಫ್ ಆಗಿರೋರು ಇದನ್ನ ವಾರಕ್ಕೊಂದ್ಸರಿ ಜೆಲ್ ಮಾಡಿ ಹಚ್ಕೊಳ್ಳಿ. ಕೊಬ್ಬರಿ ಎಣ್ಣೆಲ್ಲಾದರೂ ಹಚ್ಕೋಬೋದು, ಇಲ್ಲ ಹಂಗೆ ಹಚ್ಕೋತೀವಿ ಅಂದರೆ ಜೆಲ್ನೇ ತೊಗೊಂಡು ಹಚ್ಕೋಬೋದು. ನಾನು ನೋಡಿ ಈ ಥರ ನೀರು ಬಿಸಿ ಆದಮೇಲೆ ಅಗಸೆ ಬೀಜ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತಿದ್ರಲ್ಲ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ರೇಷನ್ ಅಂಗಡೀಲಿ ತೊಗೊಂಡು ನೋಡಿ ಈ ಥರ ಚೆನ್ನಾಗಿ ಬೇಯಿಸಿದಾಗ ಈ ಥರ ಜೆಲ್ ಬರುತ್ತೆ, ಅಲೋವೆರಾ ಜೆಲ್ ಥರ. ಆ ಜೆಲ್ನ ತೊಗೋಬೇಕು. ನಿಮ್ಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಗಟ್ಟಿಯಾಗಿ ಬೇಕು ಅಂಥೇಳಿ ಮಾಡ್ಕೊಂಡಿದ್ದೀನಿ. ಇನ್ನೂ ನೀರಾಗಿ ಬೇಕು ಅನ್ನೋ ಇನ್ನೂ ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ನಾನು ಇದನ್ನ ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಬೇಯಿಸ್ತಾ ಅದು ಜೆಲ್ ಆಗುತ್ತೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ನಾನು ಹಚ್ಕೊಳ್ತಿದ್ದೀನಿ. ಯಾವ ರೀತಿ ಹಚ್ಚಬೇಕು ಅಂತಂದರೆ ನೋಡಿ ತೋರಿಸ್ತೀನಿ. ಈ ಥರ ಒಂದೊಂದು ಎಳೆನೂ ತೆಗೆದು ಹಚ್ಬೇಕು. ಒಂದು ಎಳೆ ತೆಗೆದು ಹಚ್ಕೊಳ್ಳಿ. ಮತ್ತು ನಾನು ಆಯಿಲ್ ಹಾಕಿದ್ದೀನಿ ಮೊದಲೇ. ನಾನು ಅದಕ್ಕೆ ಇದು ನೀಟಾಗಿ ಅಗಸೆ ಬೀಜ ಜೆಲ್ಲು ಈ ಥರ ಹಚ್ಕೊಳ್ಳಿ. ಆಮೇಲೆ ಬಟ್ಟೆ ಒಣಗಾಕೋಣ ಅಂತೇಳಿ ಬಂದೆ. ಎಲ್ಲ ಕ್ಲೀನಿಂಗ್ ಮಾಡಬೇಕು. ಅಲ್ಲಿ ಆಗಿದ್ಮೇಲೆ ಇದ್ದಿದ್ದು ಬಟ್ಟೆ ಹಾಕೋಣ ಅಂತ ಬಂದು ನನ್ನ ಮಗ ನಾನೇ ಹಾಕ್ತೀನಿ ಅಂತ ಅಂದ. ಸರಿ ಹಾಕು ಅಂತ ಹೇಳಿ ನಾನು ಒಳಗಡೆ ಹೋದೆ. ಬರೋಷ್ಟೊತ್ತಿಗೆ ಅವನು ಎಲ್ಲ ನೀಟಾಗಿ ನೋಡಿ ಯಾವ ರೀತಿ ಹಾಕಿದ್ದಾನೆ ಅಂತ ತೋರಿಸ್ತೀನಿ. ಇದು ಮಕ್ಕಳಿಗೆ ಹ್ಯಾಂಗರ್, ಮಕ್ಕಳಿಗೂ ಅಷ್ಟೇ. ಅವರು ಬಟ್ಟೆ ಒಣಗಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಯಾವುದೇ ರೀತಿ ಚೇರ್ ಹಾಕ್ಕೊಂಡು ಹತ್ತಿ ಹಾಕಬೇಕು ಅನ್ನೋದೇನೂ ಇರೋದಿಲ್ಲ. ನಮ್ಮ ಮಕ್ಕಳು ಮಿಷಿನಲ್ಲಿ ಬಟ್ಟೆ ಹಾಕಿದಾಗೂ ಅಷ್ಟೇ ನನ್ನ ಮಗನೇ ಒಣಗಾಕ್ಬಿಡ್ತಾನೆ. ಒಂದೇ ದಿನ ಅಂತಲ್ಲ, ಯಾವಾಗ ಹೇಳಿದ್ರು ಬಟ್ಟೆ ಅವನೇ ಒಣಗಾಕೋದು. ಎಷ್ಟು ಚೆನ್ನಾಗಿ ಒಣಗಾಕಿದ್ದಾನೆ ನೋಡಿ. ಆನಂತರ ಎಲ್ಲ ಮೆಟ್ಲೆಲ್ಲ ಕ್ಲೀನಿಂಗು ವಾರಕ್ಕೆ 2 ಸರಿ ಮಾಡ್ತೀನಿ ನಾನು. ಫಸ್ಟ್ ಫ್ಲೋರಿಂದ ಮತ್ತು ಮೇಲೆಯಿಂದ ಎಲ್ಲ. ಅದಕ್ಕೆ ಸರಿ ಅಂಥೇಳಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಬರ್ತಿದ್ದೆ. ಜಾಸ್ತಿ ಮಣ್ಣಾಗಿತ್ತು ಅಂತ ಹೇಳಿ ಎಲ್ಲ ತೊಳ್ಕೊಂಡು ಎಲ್ಲ ನೋಡಿ ಹಿಂಗೆಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ತುಂಬ ಜನ ಕೇಳ್ತಿದ್ರು, ನೀವು ಮನೇಲಿ ಏನೇನು ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಮಕ್ಕಳು ನೋಡಿ ಈ ಥರ ಎಲ್ಲ ಕ್ಲೀನಿಂಗ್ ಹೆಲ್ಪ್ ಮಾಡ್ತಾರೆ. ಮತ್ತು ಪ್ರತಿಯೊಂದರಲ್ಲೂ ಅಷ್ಟೇ ಅವರು ಹೆಲ್ಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾರೆ. ಮನೇಲಿ ಯಾವುದೇ ರೀತಿ ಕೆಲಸ ಆದ್ರೂ ಹೇಳಿದ ತಕ್ಷಣ ಮಾಡ್ತಾರೆ. ಮತ್ತು ನೋಡಿ ಈ ಥರ ಎಲ್ಲ ನೀಟಾಯಿತು. ನೀಟಾಗಿ ಮೆಟ್ಲೆಲ್ಲ ನೋಡಿ ಹಿಂಗೆಲ್ಲ ಒರೆಸಿ ಗುಡಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ನಾನು ನೀಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಎಲ್ಲ ಹೋಗಿ ಮೆಟ್ಲೆಲ್ಲ ಎಲ್ಲರೂ ತುಂಬ ಜನ ಕೇಳಿದ್ದೀರ ಹೋಮ್ ಟೂರ್ ಮಾಡಿ ನಿಮ್ಮ ಮನೆ ಯಾವ ರೀತಿ ಇದೆ ಅಂತ. ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಇದು ಬಾಲ್ಕನಿ ನಮ್ಮ ಮನೆಯದು ತೋರಿಸ್ತಾ ಇರೋದು. ನಿಮಗೇನು ಜಾಗ ಇಲ್ವಾ ಅಂತ ಕೇಳ್ತೀರಾ. ತುಂಬ ಜಾಗ ಇದೆ ಮನೆ ಮುಂದೆ. ನನಗೆ ಇದು ಜಾಗ ಇಲ್ಲ ಅಂತಲ್ಲ, ಬಟ್ಟೆ ಆಗಲಿ ಪ್ರತಿಯೊಂದು ಇಟ್ಕೊಳ್ಳೋದಕ್ಕೆ ನನಗೆ ಅಡ್ಡ ಸಿಗಬಾರ್ದು ಅನ್ನೋದಕ್ಕೋಸ್ಕರ ಬಾಲ್ಕನಿನೂ 5 ಫೀಟ್ ಚೆನ್ನಾಗೇ ಇದೆ. ನೋಡಿ ಈ ಥರ ನಾನು ಬರ್ಕೊಂಡಿದ್ದೀನಿ. ಓಮು, ಸ್ವಸ್ತಿಕು, ತ್ರಿಶೂಲ. ನೀವು ಬರ್ಕೊಳ್ಳಿ. ಯಾವ ದುಷ್ಟಶಕ್ತಿಗಳು ಮತ್ತು ಕೆಟ್ಟ ದೃಷ್ಟಿ ಬರೋದಿಲ್ಲ. ಈ ಥರ ಎಲ್ಲ ನಾನು ಅರಿಶಿನ ಕುಂಕುಮ ಎಲ್ಲ ಹೊಸ್ಲಿಗೆ ಹಾಕ್ಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಆನಂತರ ನಾನು ನೋಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಎಲ್ಲ ನಾನು ರಂಗೋಲಿ ಹಾಕ್ಕೊಳ್ತೀನಿ ಅಂಥೇಳಿ. ನಾನು ತುಳಿತಾರೆ, ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಚಿಕ್ಕದಾಗಿ ಇದು ಪಕ್ಷಿ ನಮ್ಮ 1 ತಿಂಗಳಿಂದ ನಮ್ಮ ಮನೆ ಹತ್ರ ಗೂಡು ಕಟ್ಟು ಮರಿ ಮಾಡಿದಾಗ ಗಿಡಕ್ಕೆ ನೀರು ಹಾಕೋಕ್ಕೂ ಆಗ್ತಿಲ್ಲ. ನಮ್ಮ ಮಕ್ಕಳಂತೂ ಬಿಡೋದೇ ಇಲ್ಲ. ಆಮೇಲೆ ರಂಗೋಲಿ ನೋಡಿ, ನನಗೆ ಇದೇ ಥರ ರಂಗೋಲಿಗಳು ಇಷ್ಟ. ಒಂದೊಂದು ದಿನಕ್ಕೆ ಒಂದೊಂದು ರಂಗೋಲಿ ಹಾಕ್ತೀನಿ ನಾನು. ನೋಡಿ ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ ರಂಗೋಲಿಗಳು. ಈ ಥರ ಎಲ್ಲ ತುಳಸಿ ಗಿಡ ಎಲ್ಲ ಅರೇಂಜ್ ಮಾಡ್ಕೊಂಡು, ತುಳಸಿ ಗಿಡಕ್ಕೂ ಅಷ್ಟೇ ನಾನು ಮಣ್ಣೆಲ್ಲ ನೀಟಾಗಿ ಸ್ವಲ್ಪ ಲೂಸ್ ಮಾಡಿ ಅದಕ್ಕೆ ಸಗಣಿ, ಇಲ್ಲಂತೂ ಗೊಬ್ಬರ ಅಂತಿರಲ್ಲ, ಸಗಣಿನ ಒಣಗಿಸಿ ಹಾಕ್ತೀನಿ. ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಈ ಥರ ಎಲ್ಲ ನಮ್ಮ ಬಾಲ್ಕನಿ ಇದೆ. ಇದು ನಾವು ಬಟ್ಟೆ ಒಣಗಾಕೋ ಜಾಗ ಇದು. ಮತ್ತು ನಾವು ಏನಾದರೂ ಪಾತ್ರೆ ತೊಳೆಯೋಕ್ಕೆ ಆಗಲಿ, ಹೊರಗಡೆ ದೇವ್ರ ಪಾತ್ರೆ, ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ನಾವು ಒಂದು ಬಚ್ಚಲು ಥರ ಮಾಡ್ಕೊಂಡಿದ್ದೀವಿ ಅಲ್ಲಿ ಸೈಡಲ್ಲಿ. ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಒಳಗಡೆ ಬಂದು ನನ್ನ ಚಿಕ್ಕ ಮಗ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತೇಳಿ ಶೋಕೇಶ್ ಕ್ಲೀನ್ ಮಾಡ್ತಿದ್ದ. ಮಾಡಾದಮೇಲೆ ನಾನು ಸರಿ ಅಂತ ಹೇಳಿ ನೋಡಿ ಈ ಥರ ಎಲ್ಲ ಮಕ್ಕಳು ಸ್ಯಾಟರ್ಡೆ ಇದ್ದಾಗ ಆಟದ ಮತ್ತು ಟಿ ವಿ ಎರಡೇ ಇರಬಾರ್ದು. ಎಲ್ಲ ಕ್ಲೀನಿಂಗು ಅವರು ನಮ್ಮ ಜೊತೆ ಮಾಡೋವಾಗ ನಾವೇನು ಮಾಡ್ತೀವೋ ಅದು ಅವ್ರು ಮಾಡ್ತಾರೆ, ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ.
ನಾನು ಫೋನ್ ತೊಗೊಂಡು ನೋಡ್ತಿದ್ರೆ ಮಕ್ಕಳು ಫೋನಲ್ಲಿ ಇಲ್ಲ ಟಿ ವಿಲಿ ಇಂಟ್ರೆಸ್ಟ್ ಕೊಡ್ತಾರೆ. ಅದೇ ನಾನು ಕ್ಲೀನಿಂಗ್ ಮಾಡ್ತಿದ್ರೆ ನಮ್ಮಮ್ಮ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಜೊತೆ ಬಂದು ಅವರು ಕ್ಲೀನ್ ಮಾಡ್ತಾರೆ. ಅವನು ಬೆಡ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದ. ಮತ್ತು ಡೈಲಿ ಯೂಸ್ ಮಾಡೋವಂಥ ಸೋಪು ಡೈಲಿ ಕ್ಲೀನ್ ಮಾಡೋವಂತಹ ಪೌಡರು ಅದೆಲ್ಲ ಚೆಲ್ಲಿರ್ತಾರಲ್ಲ ಅದಕ್ಕೆ ಎಲ್ಲ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊತಾನೆ. ಅವನಿಗೆಲ್ಲ ಅವನೇ ಜೋಡಿಸಿ ಇಟ್ಕೊಳ್ತಿದ್ದಾನೆ. ಸರಿ ಅಂತ ಹೇಳಿ ನಾನು ಇದು ಮಾಡ್ತಿದ್ದೆ, ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಜೋಡಿಸ್ಲಿ ಅಂತ ಹೇಳಿ. ನಾನು ಯಾವುದೇ ರೀತಿ ಏನು ಹೇಳ್ಕೊಡಲ್ಲ, ಅವರೇ ನೀಟಾಗಿ ಎಲ್ಲ ಜೋಡಿಸ್ಕೊಳ್ತಾರೆ. ಬುಕ್ಸು ಅದೆಲ್ಲ ಎತ್ತಿಟ್ಕೊಂಡು ಅವ್ನ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದ. ಶಾಂಪೂ ಆಗಲಿ ಒಂದು ಏನೇ ಕ್ರೀಮ್ ಆಗಲಿ ಅವ್ನು ಎಕ್ಸ್ಪೈರಿ ಡೇಟ್ ನೋಡಿದ್ದು ಒಂದು ಚಾಕ್ಲೇಟ್ ಆದರೂ ತಿನ್ನೋದಿಲ್ಲ ಇವನು. ನಮಗೆ ಹೇಳ್ತಾನೆ ಇದ್ರು ಅಷ್ಟೇ, ಫಸ್ಟ್ ಎಕ್ಸ್ಪೈರಿ ಡೇಟ್ ನೋಡು ಆನಂತರ ತಿನ್ನು ಅಂತ ಹೇಳಿ. ಒಂಥರ ಉಗುರೆಲ್ಲ ಕಟ್ ಮಾಡ್ತೀನಿ ವೀಕ್ಸ್ ಒಂದು ನಾನು. ಈ ರೀತಿ ನಮ್ಮ ದಿನ ಮುಗೀತು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಿಮ್ಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಸ್ ಬರ್ತಾ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.